ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇಲ್ಲಿ ನಾನು ನಿಮಗೆ 2002 ಅಲ್ಲಿ SIR ಎಲ್ಲಿ ಡೀಟೇಲ್ಸ್ ಎಲ್ಲಿಂದ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಯಾವ ಆ್ಯಪಲ್ಲಿ ಚೆಕ್ ಮಾಡಬೇಕಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ECI ನೆಟ್ ಅಂತ ಹೇಳ್ಬಿಟ್ಟು ನಾವು ಸರ್ಚ್ ಮಾಡಿದ್ರೆ ನಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR. ನಮಗೆ ಬೇಕಾಗಿರೋದು 2002 ಡೀಟೇಲ್ಸ್ ಅಲ್ವಾ. ನಮಗೆ ಲಾಸ್ಟ್ SIR ಅಂತ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ECI ನೆಟ್ ಆ್ಯಪು ಓಪನ್ ಆಗಿದ ತಕ್ಷಣ ಫಸ್ಟ್ ಇವರು ನಮಗೆ ಡೀಟೇಲ್ಸ್ ಕೊಟ್ಟಿದ್ದು ಈ ರೀತಿ ಕೊಟ್ಟಿದ್ದರು. ಸ್ಟೇಟು ಆ್ಯಂಡ್ ಯಾವುದೇ ಸ್ಟೇಟಲ್ಲಿರೋರು ಬೇಕಾದ್ರೂ ನಾವಿಲ್ಲಿ ಸರ್ಚ್ ಮಾಡ್ಬೋದು. ಸ್ಟೇಟು ಆಮೇಲೆ ಡಿಸ್ಟಿಕ್ಕು ಎಲ್ಲ ಕ್ಲಿಕ್ ಮಾಡಿ ಮತ್ತು ನಾವಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಹಾಕಿದ್ದಾರೆ ಅಂತೇಳ್ಬಿಟ್ಟು ಅಸೆಂಬ್ಲಿ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಅಂತೇಳಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಸರ್ಚ್ ಮಾಡ್ಬೋದಾಗಿತ್ತು 2002. ಬಟ್ ಇದರಲ್ಲಿ ಏನಿತ್ತು ಅಂತ ಹೇಳಿದ್ರೆ ನಾವಿಲ್ಲಿ ಫಿಲ್ಟರ್ ಆಪ್ಷನ್ನು ಇಲ್ಲಾಂದರೆ ನಾವು ನೇಮ್ ಅಲ್ಲಿ ಕ್ಲಿಕ್ ಮಾಡಿ ಅವ್ರಿಗೆ ಸರ್ಚ್ ಮಾಡೋ ಥರ ಆಪ್ಷನ್ ಇರಲಿಲ್ಲ. ನಾವು ಒಂದೇ ಸಮವಾಗಿ ಅವ್ರ ನೇಮ್ನ ಈಗ ಹುಡುಕ್ತಾ ಇರಬೇಕಾಗ್ತಾ ಇತ್ತು. ಅದು ತುಂಬ ಕಷ್ಟ ಆಗಿತ್ತು. ನಾನು ಬಂದುಬಿಟ್ಟು ನಮ್ಮ ಅತ್ತೆ ಮತ್ತು ಮಾವದು ನಮ್ಮ ಮನೆಯಲ್ಲಿ ಯಾರ್ದೂ ಡೀಟೇಲ್ಸ್ ಇಲ್ಲ. ಎಲ್ಲರೂ 2002 ಅಲ್ಲಿ ಯಾರೂ ವೋಟ್ ಹಾಕಿಲ್ಲ. ನಾನು ನಮ್ಮ ಅತ್ತೆ ಮತ್ತು ಮಾವಂದು ಸರ್ಚ್ ಮಾಡಬೇಕಾಗಿತ್ತು. ಅದಕ್ಕೆ ಒಂದು ದಿವಸ ಎಲ್ಲ ಫುಲ್ಲು ಸರ್ಚ್ ಮಾಡಿದ್ದೀನಿ. ನನಗೆ ಇಲ್ಲಿ ಡೀಟೇಲ್ಸ್ ಹುಡ್ಕೋದು ತುಂಬ ಕಷ್ಟ ಆಯಿತು. ಓಕೆ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು 122, 123 ಈಗ ರಾಮನಗರ ಗೌರ್ಮೆಂಟ್ ಹೈಸ್ಕೂಲು, ರಾಮನಗರ ಪ್ರೈಮರಿ ಸ್ಕೂಲು ಈ ಥರ ಡೀಟೇಲ್ಸ್ ಕೊಟ್ಟಿದ್ದರು. ಅಲ್ಲಿ ನಾವು ಒಂದೊಂದೂ ಸೆಲೆಕ್ಟ್ ಮಾಡಿಕೊಂಡು ಅವ್ರು ಎಲ್ಲೆಲ್ಲಿ ವೋಟ್ ಹಾಕಿದ್ದಾರೆ ಅಂತೇಳ್ಬಿಟ್ಟು ನಾವಲ್ಲಿ ಸರ್ಚ್ ಮಾಡಬೇಕಾಗಿತ್ತು. ಇದರಲ್ಲಿ ಹುಡ್ಕೋದು ತುಂಬ ಕಷ್ಟ ಆಗಿತ್ತು. ಮತ್ತು ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಇದೆ, ಲಾಸ್ಟ್ SIR ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಕರ್ನಾಟಕ ಅಂತ ಕ್ಲಿಕ್ ಮಾಡಿ ವ್ಯೂ ಕೊಟ್ಟರೆ ಈ ರೀತಿ ಈಗ ನ್ಯೂ ಆಗಿ ಅಪ್ಡೇಟ್ ಮಾಡಿದ್ದಾರೆ. ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಹುಡುಕಬೇಕೆ, ಮುಂದುವರಿಯಿರಿ ಅಂತ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ 3 ಆಪ್ಷನ್ಸ್ ಕೊಟ್ಟಿದ್ದಾರೆ. ನೋಡ್ಬೋದು ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಬಂದು ಸರ್ಚ್ ಬೈ ಎಪಿಕ್ ಅಂದರೆ ಈಗ ರೀಸೆಂಟಾಗಿ ವೋಟ್ ಹಾಕಿರೋರ್ದು ಡೀಟೇಲ್ಸ್ ಸರ್ಚ್ ಮಾಡಬೇಕು ಅನ್ನೋಂಗಿದ್ರೆ ಅವ್ರದ್ದು ವೋಟರ್ ID ನಂಬರ್ ಇರುತ್ತಲ್ವ, ವೋಟರ್ ID ನಂಬರ್ ಹಾಕಿ ಸರ್ಚ್ ಮಾಡ್ಬೋದು. ಇಲ್ಲ 2002 ಅವ್ರದ್ದು ವೋಟರ್ ID ನಂಬರ್ ಇದ್ದರೆ ಆ ವೋಟರ್ ID ನಂಬರ್ ಕೂಡ ಹಾಕಿ ಸರ್ಚ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಬಂದುಬಿಟ್ಟು ಸರ್ಚ್ ಬೈ ಡೀಟೇಲ್ಸ್. ಸರ್ಚ್ ಬೈ ಡೀಟೇಲ್ಸ್ ಅಂತಂದರೆ ನಾವು ಅವ್ರ ಡೀಟೇಲ್ಸ್ ಏನಾದರೂ ನಮ್ಮ ಹತ್ರ ಈಗ ವೋಟರ್ ID ನಂಬರ್ ಇಲ್ಲ, ನಮ್ಗೆ ಅವ್ರ ಡೀಟೇಲ್ಸ್ ಮಾತ್ರ ಇವಾಗ ಅವ್ರ ಹೆಸರು ಮತ್ತು ಅವ್ರ ಸಂಬಂಧಿ ಹೆಸರು, ಅವ್ರ ಏಜು ಮತ್ತು ಇಲ್ಲೇ ಅವ್ರು ವೋಟ್ ಹಾಕಿದ್ರು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿದ್ದರೆ ನಾವು ಅದನ್ನು ಡೀಟೇಲ್ಸ್ನ ಸರ್ಚ್ ಮಾಡ್ಬೋದು. ನೆಕ್ಸ್ಟು ಸರ್ಚ್ ಬೈ ಮೊಬೈಲ್ ನಂಬರು. ಈ 3 ಆಪ್ಷನ್ ಬಂದು ಕೊಟ್ಟಿದ್ದಾರೆ. ನಾನು ಇಲ್ಲಿ ಫಸ್ಟು ನಿಮಗೆ ಸರ್ಚ್ ಬೈ ಎಪಿಕ್ ನಂಬರ್ ಅಂತ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಮ್ಮ ಅತ್ತೆ ಅವ್ರದ್ದು ವೋಟರ್ ID ನಂಬರು ಆ್ಯಂಡ್ ಈಗ ರೀಸೆಂಟದು ವೋಟರ್ ID ನಂಬರ್ ಇದು. 2002 ಕೂಡ ಇದೆ, ಬಟ್ ಆ ಡೀಟೇಲ್ಸ್ ಇಲ್ಲಿ ಬಂದಿಲ್ಲ. ನಾನೀಗ ನಮ್ಮ ಅತ್ತೆದು ಈ ರೀಸೆಂಟದು ವೋಟರ್ ID ನಂಬರ್ ಇಲ್ಲಿ ಹಾಕಿ ಕ್ಲಿಕ್ ಮಾಡ್ತಿದ್ದೀನಿ. ವೋಟರ್ ID ನಂಬರ್ ಹಾಕ್ಬಿಟ್ಟು ಯಾವ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಒಂದು ಕ್ಯಾಪ್ಚಾ ಕೊಟ್ಟಿರ್ತಾರೆ. ಕ್ಯಾಪ್ಚಾನ ಕರೆಕ್ಟಾಗಿ ಟೈಪ್ ಮಾಡಬೇಕು. ಏನು ಹೇಳೋದು, ಬಿಗ್ ಲೆಟರು ಸ್ಮಾಲ್ ಲೆಟರಲ್ಲಿ ಇದ್ದರೆ ಎಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಕರೆಕ್ಟಾಗಿ ನಾವು ಟೈಪ್ ಮಾಡಿ ಸರ್ಚ್ ಆಪ್ಷನ್ ಕೊಟ್ಟರೆ ನಮಗೆ ಪೇಜ್ ಈ ಥರ ಓಪನ್ ಆಗುತ್ತೆ. ನೋಡ್ಬೋದು ಅವರ ಎಪಿಕ್ ನಂಬರು, ನೇಮು, ಏಜು, ಸ್ಟೇಟ್, ಯಾವ ಪೋಲಿಂಗ್ ಬೂತಲ್ಲಿ ಹಾಕ್ತಿದ್ದಾರೆ ಎಲ್ಲ ಡೀಟೇಲ್ಸ್ ತೋರಿಸಿದೆ. ಆ್ಯಂಡ್ ವ್ಯೂ ಡೀಟೇಲ್ಸ್ ಲಾಸ್ಟಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಮಗೆ ಎಲ್ಲ ಡೀಟೇಲ್ಸ್ ಇದೆ. ಇದು ಬಂದುಬಿಟ್ಟು ನಮ್ಮ ಅತ್ತೆಯವರು ಬೆಂಗಳೂರಿಗೆ ಬಂದಮೇಲೆ ಅವರು ಇಲ್ಲಿ ಮಾಡಿಸ್ಕೊಂಡಿರೋಂಥ ವೋಟರ್ ID ಇದು ಡೀಟೇಲ್ಸ್ ಇದು. ಇವಾಗ ಇಲ್ಲಿ ಎಲ್ಲ ಹಾಕ್ತಿದ್ದಾರೆ ವೋಟು ಮತ್ತು ಯಾವ ಸಭಾಕ್ಷೇತ್ರ ಬರುತ್ತೆ, ಯಾವ ಭಾಗ ಸಂಖ್ಯೆ ಬರುತ್ತೆ, ಯಾವ ಕ್ರಮ ಸಂಖ್ಯೆ ಬರುತ್ತೆ ಅಂತ ಅದರಲ್ಲಿ ತೋರಿಸಿದೆ. ಬಟ್ ನನಗೆ ಈ ಡೀಟೇಲ್ಸ್ ಬೇಕಾಗಿಲ್ಲ, ನನಗೆ 2002 ಬೇಕು. ಇನ್ ಕೇಸ್ ಈ ಡೀಟೇಲ್ಸ್ ಬೇಕಾಗಿದ್ದರೆ ನಮಗೆ ಮೇಲೆ ಡೌನ್ಲೋಡ್ ಆಪ್ಷನ್ ಕೂಡ ಇರುತ್ತೆ, ನಾವು ಡೌನ್ಲೋಡ್ ಮಾಡ್ಕೊಬೋದು ಇಲ್ಲ ಸ್ಕ್ರೀನ್ಶಾಟ್ ಕೂಡ ತೊಗೊಳ್ಬೋದು. ನನಗೀಗ 2002 ಬೇಕು. ಹಾಗಾಗಿ ನಾನು ಬ್ಯಾಕ್ ಹೋಗ್ತಿದ್ದೀನಿ. ಬ್ಯಾಕ್ ಹೋಗಿ ಇಲ್ಲಿ ಸರ್ಚ್ ಬೈ ಡೀಟೇಲ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಲೆ ನಮಗೆ ಇಲ್ಲಿ ಸ್ಟೇಟ್ ಕೇಳುತ್ತೆ. ಕರ್ನಾಟಕ ಇಲ್ಲಿ ನೋಡ್ತೀರಿ ತುಂಬ ಸ್ಟೇಟ್ಸ್ ಇದೆ, ಯಾವುದು ಬೇಕಾದ್ರೂ ನಾವು ಸರ್ಚ್ ಮಾಡ್ಕೋಬೋದು. ಸ್ಟೇಟ್ ಆದಮೇಲೆ ಲ್ಯಾಂಗ್ವೇಜು ಮತ್ತು ಅವರ ಹೆಸರು ಗೌರಮ್ಮ ಮತ್ತು ಸಂಬಂಧಿ ಹೆಸರು ಅವ್ರ ಹಸ್ಬೆಂಡ್ ಹೆಸರಾಗಿರ್ಬೋದು ಇಲ್ಲ ಅವ್ರ ತಂದೆ ಹೆಸರಾಗಿರ್ಬೋದು ಹಾಕ್ಬೋದು. ಸಂಬಂಧಿ ಹೆಸರು ಬಂದುಬಿಟ್ಟು ಕೃಷ್ಣಮೂರ್ತಿ.
ಅವರು ಹುಟ್ಟಿದ ದಿನಾಂಕ ಮತ್ತು ಏಜು. ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಅಂತಂದರೆ ನಾವು ವಯಸ್ಸು ನಮಗೆ ಕೂಡ ಮೆನ್ಷನ್ ಮಾಡ್ಬೋದು. ನಾನಿಲ್ಲಿ ನಮ್ಮ ಅತ್ತೆ ವಯಸ್ಸು 55 ಹಾಕ್ತಿದ್ದೀನಿ. ಆ್ಯಂಡ್ ಜೆಂಡರ್ ಹೆಣ್ಣು ಕ್ಲಿಕ್ ಮಾಡಿ ನಾವು ಡಿಸ್ಟಿಕ್ ಬಂದುಬಿಟ್ಟು ನಮ್ಮ ಅತ್ತೆಯವ್ರದ್ದು ರಾಮನಗರ ಬರುತ್ತೆ, ರಾಮನಗರ ಕ್ಲಿಕ್ ಮಾಡಿ. ಮತ್ತು ಅಸೆಂಬ್ಲಿ ಕ್ಷೇತ್ರ ಕೂಡ ರಾಮನಗರನೇ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಕ್ಯಾಪ್ಚಾ ಕೊಟ್ಟಿರ್ತಾರೆ, ಕ್ಯಾಪ್ಚಾ ಹಾಕಬೇಕಾಗುತ್ತೆ. ಕ್ಯಾಪ್ಚಾ ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ ಅಂದರೆ ಅದು ಪೇಜ್ ಓಪನ್ ಆಗೋದಿಲ್ಲ. ಕ್ಯಾಪ್ಚಾ ಕರೆಕ್ಟಾಗಿ ಕೊಟ್ಟಮೇಲೆ ಇಲ್ಲಿ ನೋಡಬೇಕು. ಈಗ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗಿದೆ. ಇಲ್ಲಿ ಅವರು ಎಲ್ಲಿ 2002 ಅಲ್ಲಿ ಎಲ್ಲಿ ವೋಟ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲಿ ಡೀಟೇಲ್ಸ್ ತೋರಿಸ್ತಾ ಇದೆ. ಇಲ್ಲಿ ಅವರು ಯಾವ ಕ್ಷೇತ್ರದಲ್ಲಿ ಹಾಕಿದ್ದಾರೆ ಅಂತ ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ. ಮತ್ತು ಭಾಗ ಸಂಖ್ಯೆ ಆಗಿರ್ಬೋದು, ಕ್ರಮ ಸಂಖ್ಯೆ ಆಗಿರ್ಬೋದು, ಎಲ್ಲ ನಮಗೆ ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ. ಇದನ್ನು ನಾವು ಬೇಕಾದ್ರೆ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಮೇಲೆ ಆರೋ ಮಾರ್ಕ್ ತೋರಿಸುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ನಮಗೆ ಡೌನ್ಲೋಡ್ ಫೈಲ್ಸಲ್ಲಿ ಇರುತ್ತೆ ಇದು ಡೀಟೇಲ್ಸು. ಇಲ್ಲ ಬೇಡ ಅಂದರೆ ಸ್ಕ್ರೀನ್ಶಾಟ್ ಕೂಡ ತೆಕ್ಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾವು ಮತ್ತೆ ಬ್ಯಾಕ್ ಹೋದರೆ ನಂಬರ್ ಸರ್ಚ್ ಬೈ ಮೊಬೈಲ್ ನಂಬರ್ ಅಂತ ಇದೆ. ಅಲ್ಲಿ ಬಂದುಬಿಟ್ಟು ನಾವು ಫೋನ್ ನಂಬರ್ ಮುಖಾಂತರ ಸರ್ಚ್ ಮಾಡ್ಬೋದು. ಅಂದರೆ ಈ ಆಪ್ಷನ್ ಬಂದುಬಿಟ್ಟು ರೀಸೆಂಟಾಗಿ ಮಾಡಿಸಿರೋರಿಗೆ ಮಾತ್ರ ಅವೈಲೇಬಲ್ ಆಗುತ್ತೆ. ಯಾಕಂದರೆ ಲಾಂಗ್ ಬ್ಯಾಕ್ ಎಲ್ಲ ಯಾರೂ ಫೋನ್ ನಂಬರ್ನ ವೋಟರ್ ಐ ಡಿಗೆ ಲಿಂಕ್ ಮಾಡಿಸಿರಲ್ಲ. ವೋಟರ್ ಐ ಡಿಗೆ ಯಾರ್ಯಾರು ರೀಸೆಂಟಾಗಿ ಮಾಡಿಸಿರೋರು ಲಿಂಕ್ ಮಾಡಿಸಿರ್ತಾರೋ ಅವ್ರಿಗೆ ಮಾತ್ರ ಈ ಆಪ್ಷನ್ ಆಗುತ್ತೆ. ಇಲ್ಲಿ ನಾನು ನನ್ನ ನಾದಿನಿದು ಹಾಕ್ತಿದ್ದೀನಿ. ಹಾಕಿ ಕ್ಲಿಕ್ ಮಾಡಿದ್ರೆ ಅವರು ರೀಸೆಂಟಾಗಿ ಮಾಡಿಸಿರೋದ್ರಿಂದ ಇಲ್ಲಿ ಅವ್ರಿಗೊಂದು OTP ಬರುತ್ತೆ. OTP ತೊಗೊಂಡ್ಮೇಲೆ ನಾವಿಲ್ಲಿ ಕ್ಲಿಕ್ ಡೀಟೇಲ್ಸು ತೋರಿಸುತ್ತೆ ಅವ್ರದ್ದು. ಬಟ್ ನಂದು ಹಾಕಿ ಟ್ರೈ ಮಾಡಿದೆ. ನಂದು ಹಾಕಿದ್ರೆ ಮೊಬೈಲ್ ನಂಬರ್ ನಾಟ್ ರಿಜಿಸ್ಟರ್ಡ್, ಮೊಬೈಲ್ ನಂಬರ್ ನಾಟ್ ವೆರಿಫೈಡ್ ಅಂತ ಬರ್ತಿದೆ. ಈ ಥರ ನಾವು ಮೊಬೈಲ್ ನಂಬರ್ ಹಾಕಿರೋರ್ದು ಮಾತ್ರ ಇಲ್ಲಿ ಡೀಟೇಲ್ಸ್ ಬರುತ್ತೆ. ಫುಲ್ಲು ವಿಡಿಯೋ ನೋಡಿ, ಯಾರಿಗಾದ್ರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇದರಲ್ಲಿ SIR ಯಾವ ರೀತಿ ನಮಗೆ 2002 ಅಲ್ಲಿ ಇಲ್ಲಿ ಎಲ್ಲಿ ನಮಗೆ ಡೀಟೇಲ್ಸ್ ಸಿಗುತ್ತೆ ಅನ್ನೋದು ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮೊಬೈಲ್ ನಂಬರ್ ಲಿಂಕ್ ಮಾಡಿದರೆ ನೀವು ಇದರಲ್ಲಿ ಚೆಕ್ ಮಾಡ್ಬೋದು. ಇಲ್ಲಾಂದರೆ ನೀವು ಸರ್ಚ್ ಬೈ ಡೀಟೇಲ್ಸ್ ಅಂತ ಇದೆಯಲ್ಲ ಅದರಲ್ಲಿ ಚೆಕ್ ಮಾಡ್ಬೋದು. ಫುಲ್ ವಿಡಿಯೋ ನೋಡಿ ಇಷ್ಟ ಆಗಿದ್ದರೆ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.